ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಈ ಜಿಟಿ ಜಿಟಿ ಮಳೆಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂದ್ಕೊಂಡಾಗ ಮೈದಾ ಬಳಸಲಾರ್ದೇನೆ, ಗೋಧಿ ಹಿಟ್ಟು ಇರಲಾರ್ದೇನೆ ಈ ರೀತಿ ಒಂದು ಸರಿ ಸ್ನ್ಯಾಕ್ಸ್ ಮಾಡಿ ನೋಡಿರಿ. ತುಂಬ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಆದ ಸ್ಟೈಲ್ನಲ್ಲಿ, ಡಿಫ್ರೆಂಟ್ ಆದ ಟೇಸ್ಟ್ನಲ್ಲಿ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೋಬೇಕು ಅಂದಾಗ ಇದನ್ನು ಟ್ರೈ ಮಾಡಿ ನೋಡಿರಿ. ತುಂಬ ಚೆನ್ನಾಗಿರುತ್ತೆ. ಇವತ್ತು ಇದನ್ನು ಆಲೂಗಡ್ಡೆ ಬೆಳೆಸಿ ಈ ಸ್ನ್ಯಾಕ್ಸನ್ನು ಮಾಡ್ತಾಯಿದ್ದೀನಿ. ಮೇಲಿಂದ ಗರಿಗರಿಯಾಗಿ, ಒಳಗಡೆಯಿಂದ ಸಾಫ್ಟಾಗಿ ತುಂಬ ಒಳ್ಳೆ ರುಚಿ ಇರುತ್ತೆ. ಖಂಡಿತ ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿರಿ. ಹೇಗೆ ಬಂತು ಅಂಥೇಳಿ ತಿಳಿಸಿ. ವಿಡಿಯೋ ಇಷ್ಟ ಆಗ್ತಾ ಇದೆಯಾ? ಹಾಗಾದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಒಳ್ಳೆ ರೆಸಿಪಿಗಳು ನೋಡಬೇಕು ಅಂದ್ಕೊಂಡಾಗ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಸಿಯಾಗಿ ಇದೇ ರೀತಿ ಎಲ್ಲ ರೆಸಿಪಿಗಳನ್ನು ನೀವು ಕಲಿಬೋದು. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಲೈಕ್ ಮಾಡಿರಿ. ಎಲ್ಲರೂ ಒಂದು ಹೊಸ ರೆಸಿಪಿನ ಕಲ್ತಂಗಾಗುತ್ತೆ. ಹಾಗಾದರೆ ಫಟಾಫಟ್ ಅಂತೇಳಿ ಹೇಗೆ ಮಾಡೋದಂತ ನೋಡ್ಕೊಂಬನ್ನಿ. ಈ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಅಕ್ಕಿ ನೆನೆ ಹಾಕಿದ್ದೀನಿ. ಅಂದರೆ ನಾವು ಮಾಮೂಲಿ ನೀರು ಕುಡಿಯೋಕೆ ಗ್ಲಾಸ್ ಬಳಸ್ತೀವಲ್ಲ, ಆ ಗ್ಲಾಸಿಂದ 1 ಗ್ಲಾಸಷ್ಟು ಹಾಕಿದ್ದೀನಿ. ನಿಮಗೆ ಸ್ನ್ಯಾಕ್ಸ್ ಜಾಸ್ತಿ ಬೇಕು ಅಂದರೆ ಇನ್ನು ಜಾಸ್ತಿ ಅಕ್ಕಿನೂ ಬಳಸ್ಬೋದು. ಇದನ್ನು 1-2 ತಾಸು ನಾನಿಲ್ಲಿ ನೆನೆಯೋಕ್ಕೆ ಹಾಕಿದ್ದೆ. ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋರಿದ್ದರೆ ರಾತ್ರಿ ನೆನೆ ಹಾಕಿದ್ರೂ ನಡೆಯುತ್ತೆ. ಸಾಯಂಕಾಲ ಸ್ನ್ಯಾಕ್ಸ್ ಆಗಿ ಮಾಡಬೇಕು ಅಂದ್ಕೊಂಡಾಗ ಮಧ್ಯಾಹ್ನ ನೆನೆ ಹಾಕಿದ್ರೂ ನಡೆಯುತ್ತೆ. 1-2 ತಾಸು ನೆನೆದ್ರೆ ಸಾಕು ನೋಡಿರಿ. ಈಗ ಇದನ್ನು ಮಿಕ್ಸರ್ ಗ್ರೈಂಡ್ರಿಗೆ ಹಾಕ್ತಾಯಿದ್ದೀನಿ. ನಾನು ನೈಸಾಗಿ ಗ್ರೈಂಡ್ ಮಾಡಬೇಕು. ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ಮಾಡಿರಿ. ಯಾಕೆಂದರೆ ತರ್ತರಿ ಆದರೆ ಇದು ಸ್ನ್ಯಾಕ್ಸ್ ಚೆನ್ನಾಗಿ ಬರೋದಿಲ್ಲ. ಆಯಿಲ್ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ತುಂಬ ಫೈನಾಗಿ ಗ್ರೈಂಡ್ ಆಗಬೇಕು. ಆಮೇಲೆ ಜಾಸ್ತಿ ನೀರು ಹಾಕಕ್ಕೆ ಹೋಗಬಾರ್ದು. ಸ್ವಲ್ಪನೇ ನೀರು ಹಾಕಿ ಇದನ್ನು ಫೈನಾಗಿ ಗ್ರೈಂಡ್ ಮಾಡಿ ತೊಗೊಂಡು ಬನ್ನಿ. ತುಂಬ ನೀರಾದರೆ ಇದು ಸ್ನ್ಯಾಕ್ಸ್ ಪರ್ಫೆಕ್ಟಾಗಿ ಬರೋದಿಲ್ಲ. ಪರ್ಫೆಕ್ಟಾಗಿ ಬರಬೇಕು ಅಂದರೆ ಸ್ವಲ್ಪನೇ ನೀರು ಹಾಕಿ ಆನ್ ಆಫ್ ಮಾಡ್ತಾ ಇದನ್ನು ಗ್ರೈಂಡ್ ಮಾಡಿ ತೊಗೊಂಡು ಬನ್ನಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಗ್ರೈಂಡ್ ಆಗಬೇಕು. ಆಮೇಲೆ ಎಷ್ಟು ಫೈನ್ ಆಗಿದೆ ಅಂಥೇಳಿ ತೋರಿಸ್ತಾ ಇದ್ದೀನಿ. ಎಷ್ಟು ಗಟ್ಟಿಯಾಗಿದೆ ಅಂತಲೇ ಹೇಳಿ ನೋಡ್ಕೊಳ್ರಿ. ಇಷ್ಟು ಆದರೆ ಸಾಕು. ಈಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದಕ್ಕೆ ಎಕ್ಸ್ಟ್ರಾ ನೀರೇನು ಸೇರ್ಸಕ್ಕೆ ಹೋಗ್ಬೇಡ್ರಿ. ಗ್ರೈಂಡ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿದ್ರಲ್ವ, ಅಷ್ಟೇ ಇರಲಿ. ಇದು ಜಾಸ್ತಿ ಮೇಲಿಂದ ನೀರೇನು ಹಾಕಕ್ಕೆ ಹೋಗಬೇಡಿ. ನಿಮಗೆ ಸ್ನ್ಯಾಕ್ಸ್ ಕ್ವಾಂಟಿಟಿ ಮೇಲೆ ನೀವು ರೈಸನ್ನು ಯೂಸ್ ಮಾಡ್ಕೋಬೋದು. ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೊಳ್ರಿ. ಈಗ ಇದಕ್ಕೆ ನಾನಿಲ್ಲಿ 2 ಆಲೂಗಡ್ಡೆನ ತೊಗೊಂಡಿದ್ದೀನಿ ನೋಡಿರಿ. ಮೀಡಿಯಮ್ ಸೈಜಿನ 2 ಆಲೂಗಡ್ಡೆನ ಈಗ ಇದನ್ನು ವಾಶ್ ಮಾಡಿ ತೊಗೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡಿ ಬಾಯ್ಲ್ ಮಾಡಿ ತೊಗೊಳ್ಳೋಣ. ನೋಡಿರಿ, 1ರಲ್ಲಿ 2 ಪಾರ್ಟ್ ಮಾಡಿದ್ದೀನಿ ನಾನು. ಹೀಗೆ ಮಾಡಿ ಬೇಯಿಸೋದ್ರಿಂದ ಏನಾಗುತ್ತೆ ಅಂದರೆ ಈ ಮೇಲಿನ ಸಿಪ್ಪೆ ಏನಿದೆ ನೋಡಿರಿ, ಈಸಿಯಾಗಿ ಪೀಲ್ ಆಗುತ್ತೆ. 1-2 ಸೀಟಿ ಹಾಕಿ ಬಾಯ್ಲ್ ಮಾಡಿದರೆ ಸಾಕು ನೋಡಿರಿ. ತುಂಬ ಸಾಫ್ಟಾಗಿ ಬೇಯಬೇಕು ಇದು. ಈಗ ಇದನ್ನು ಬೇಯಿಸ್ಕೊಂಡು ತೊಗೊಂಡು ಬರ್ತೀನಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಆಲೂಗಡ್ಡೆನ ಬಳಸಿದ್ದೀನಿ ನೋಡಿರಿ. ಈಗ ಇದನ್ನು ನೋಡಿರಿ, ಸಿಪ್ಪೆ ಬಿಚ್ಚಿ ಈ ಥರ ತೊಗೊಂಡಿದ್ದೀನಿ. ಬಾಯ್ಲ್ ಮಾಡಿ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಇದನ್ನು ಸಹಿತ ಮಿಕ್ಸರ್ ಗ್ರೈಂಡ್ರಿಗೆ ಹಾಕಿ ನಾನಿಲ್ಲಿ ಫೈನಾಗಿ ಇದನ್ನು ರುಬ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಇದು ಚೆನ್ನಾಗಿ ಬೆಂದಿರೋದ್ರಿಂದ ಈಸಿಯಾಗಿ ರುಬ್ಬುತ್ತೆ. ಅಂದರೆ ಗಂಟುಗಳು ಇರೋದಿಲ್ಲ, ಫೈನ್ ಆಗುತ್ತೆ. ಇದಕ್ಕೆ ನೀರು ಹಾಕಬಾರ್ದು. ಇದನ್ನು ಸಹಿತ ಹಾಗೇ ಗ್ರೈಂಡ್ ಮಾಡಿ ತೊಗೊಳ್ರಿ. ಈಸಿಯಾಗಿ ಗ್ರೈಂಡ್ ಆಗುತ್ತೆ. ಚೆನ್ನಾಗಿ ಬೆಂದಿರೋದ್ರಿಂದ ಟೈಮ್ ತೊಗೊಳ್ಳೋದಿಲ್ಲ ನೋಡಿರಿ. ಇಷ್ಟು ಗಟ್ಟಿಯಾದರೆ ಸಾಕು. ಪೂರ್ತಿ ಒಂದು ಕ್ರೀಮ್ಸ್ ಟೆಕ್ಸ್ಚರ್ನಲ್ಲಿ ಇದು ರೆಡಿಯಾಗಿದೆ ನೋಡಿರಿ. ಈ ರೀತಿ ಇಷ್ಟು ಗಟ್ಟಿಯಾಗಿಯೇ ಇರಬೇಕು. ಇದು ನೀರು ಹಾಕ್ಲಾರ್ದೇ ಈ ರೀತಿ ಗ್ರೈಂಡ್ ಆಗಿದೆ. ಇದನ್ನು ನಾವೀಗ ಫಸ್ಟೇನು ಅಕ್ಕಿ ಹಿಟ್ಟು ರುಬ್ಕೊಂಡಿದ್ದಲ್ವ ಆ ಹಿಟ್ಟಿಗೆ ಸೇರಿಸೋಣ. ಇಲ್ಲಿ ನೋಡಿ, ಇದನ್ನೊಂದು 10 ನಿಮಿಷ ನಾನು ಹಾಗೆ ಬಿಟ್ಟಿದ್ದೆ. ರುಬ್ಬಿದ ತಕ್ಷಣ ಒಂದು 10 ನಿಮಿಷ ಬಿಟ್ಟರೆ ಚೆನ್ನಾಗಿ ಅದು ಸೆಟ್ ಆಗುತ್ತೆ ಹಿಟ್ಟು. ಈಗ ರುಬ್ಕೊಂಡಂಥ ಆಲೂಗಡ್ಡೆನ ಇದಕ್ಕೆ ಹಾಕೋದನ್ನು ನೋಡಿರಿ. ಎಲ್ಲ ಆಲೂಗಡ್ಡೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು. ಸೇರಿಸಿ ಇದನ್ನು ಸರಿಯಾಗಿ ಬೀಟ್ ಮಾಡಬೇಕು. ಹಿಟ್ಟನ್ನು ಈ ಆಲೂಗಡ್ಡೆ ಏನು ರುಬ್ಕೊಂಡಿದ್ದೀವಲ್ಲ, ಇದು ಅಕ್ಕಿ ಹಿಟ್ಟಿನ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. 1-2 ನಿಮಿಷ ಇದನ್ನು ಬೀಟ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಿಟ್ಟು. ಏಕೆಂದರೆ ಇದು ಕೂಡ ಸ್ಮೂತ್ ಪೇಸ್ಟ್ ಆಗಿರೋದ್ರಿಂದ ಅಕ್ಕಿ ಹಿಟ್ಟಿನ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಇದನ್ನು 1 ನಿಮಿಷ ಬೀಟ್ ಮಾಡಿ ಈ ರೀತಿ ಹಿಟ್ಟನ್ನು ಹದವಾಗಿ ಕಲಿಸ್ಕೊಳ್ರಿ. ನೋಡಿ, ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು. ಕ್ರೀಮಿಶ್ ಟೆಕ್ಸ್ಚರ್ನಲ್ಲಿ ಹಿಟ್ಟನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಬೋಂಡಾ ಹಿಟ್ಟೆಲ್ಲ ಇರುತ್ತಲ್ವ, ಅದೇ ಹದಕ್ಕೆ ಇದು ಬಂದಿದೆ. 2 ನೋಡಿರಿ, ಆಲೂಗಡ್ಡೆ ಮತ್ತು ಅಕ್ಕಿ ಹಿಟ್ಟು ತುಂಬ ಚೆನ್ನಾಗಿ ಬಂದಿದೆ. ಮೇಲಿಂದ ನಾವು ಹಿಟ್ಟನ್ನು ಬಿಟ್ಟಾಗ ಈ ರೀತಿ ಸ್ಲೋ ಆಗಿ ಬಿಡಬೇಕು.
ತುಂಬ ಫಾಸ್ಟಾಗಿ ಬಿಟ್ಟರೆ ನೋಡಿರಿ ಅದು ಹಿಟ್ಟು ನೀರಾಗಿದೆ ಅಂಥೇಳಿ ಅರ್ಥ ಆಗುತ್ತೆ. ಇದಕ್ಕೆ ಸ್ವಲ್ಪ ಸ್ಪೈಸಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 2 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ಸಣ್ಣಗೆ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಆದಷ್ಟು ಸಣ್ಣಗೆ ಕಟ್ ಮಾಡಿಕೊಳ್ರಿ. ಟೇಸ್ಟಿಗೆ ಇಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡಿಕೊಳ್ರಿ. ಈಗ ಇದನ್ನು ಎಲ್ಲದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ರಿ. ಹಾಕಿರುವಂಥ ಉಪ್ಪು ಒಂದೇ ಹತ್ರ ಕೂಡಬಾರ್ದು, ಚೆನ್ನಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಆಗಬೇಕು. ಇದನ್ನು ಮತ್ತೆ 1 ನಿಮಿಷ ಕೈಯಿಂದ ಈ ರೀತಿ ಹದವಾಗಿ ಕಲಿಸ್ಕೊಳ್ರಿ. ಆವಾಗ ಪರ್ಫೆಕ್ಟ್ ಆದಂಥ ಹದದಲ್ಲಿ ಹಿಟ್ಟು ರೆಡಿ ಆಗುತ್ತೆ. ಇಲ್ಲಿ ನೋಡಿರಿ ಚೆನ್ನಾಗಿ ನಾನು ಮಿಕ್ಸ್ ಮಾಡಿದ್ದೀನಿ. ಈ ರೀತಿಯಾಗಿ ನೀವು ಬೋಂಡ ಎಲ್ಲ ಬಿಡ್ತೀವಲ್ವ ಆ ಹದಕ್ಕೆ ಹಿಟ್ಟು ರೆಡಿ ಆಗಬೇಕು. ಇವಾಗ ನೋಡಿ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಈ ರೀತಿ ಸ್ವಲ್ಪ ಕೈಗೆ ನೀರು ಹಚ್ಕೊಳ್ರಿ. ಆವಾಗ ಜಾಸ್ತಿ ಹಿಟ್ಟು ಅಂಟ್ಕೊಳ್ಳೋದಿಲ್ಲ. ನಾನು ಒಂದೊಂದಾಗೇ ತೋರಿಸ್ತಾ ಇದ್ದೀನಿ ನೋಡಿರಿ. ಈ ರೀತಿ ಬಿಡಬೇಕು. ಅದು ತಕ್ಷಣಕ್ಕೆ ಬಿದ್ದರೆ ಏನಾಗುತ್ತೆ, ಜಾಸ್ತಿ ನೀರಾಗಿದೆ ಅಂತ ಅರ್ಥ. ಈಗ ಇದು ಸರಿಯಾಗಿದೆ. ಮತ್ತೆ ಒಂದು ಕಡಾಯಿನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ನಾನು. ಇದಕ್ಕೆ ಫ್ರೈ ಮಾಡೋದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕ್ರಿ. ಎಣ್ಣೆ ಮಾತ್ರ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಸರಿಯಾಗಿ ಬಿಸಿ ಆದಮೇಲೆ ಹಾಕಬೇಕು ಪಕೋಡ, ಇಲ್ಲಾಂದರೆ ಜಾಸ್ತಿ ಎಣ್ಣೆನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆಮೇಲೆ ನೋಡಿರಿ ಒಳಗಡೆ ಬೆಂದಿರೋದಿಲ್ಲ, ಮೇಲ್ಗಡೆ ಬೇಗ ಫ್ರೈ ಆಗುತ್ತೆ, ಒಳಗಡೆ ಹಾಗೆ ಇರುತ್ತೆ ಹಸಿ ಹಸಿ ಹಿಟ್ಟು. ಅದಕ್ಕೆ ನಾವು ಇದನ್ನು ಫಸ್ಟ್ ಏನು ಮಾಡಬೇಕು, ಎಣ್ಣೆನ ಸರಿಯಾಗಿ ಬಿಸಿ ಮಾಡಬೇಕು. ಎಣ್ಣೆ ಸರಿಯಾಗಿ ಬಿಸಿ ಆದಮೇಲೆ ನಾನು ಮೊದಲು ತೋರಿಸ್ದಂಗೆ ಇದನ್ನು ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಬಿಡ್ತಾ ಹೋಗ್ರಿ. ನಿಮ್ಗೆ ಇದಕ್ಕೆ ಎಕ್ಸ್ಟ್ರಾ ಏನಾದರೂ ಸೇರಿಸಬೇಕು ಅಂದಾಗ ಸಣ್ಣಗೆ ಕಟ್ ಮಾಡಿದಂಥ ಉಳ್ಳಾಗಡ್ಡಿನೂ ಹಾಕ್ಬೋದು, ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸಿಂಪಲ್ಲಾಗಿ ಮಾಡಬೇಕು ಅಂದ್ಕೊಂಡಾಗ ಈ ರೀತಿ ಮಾಡಿಕೊಳ್ರಿ. ಯಾವುದೇ ಜಾಸ್ತಿ ಮಸಾಲೆಗಳು ಬೇಡ, ಏನು ಬೇಡ, ಈಸಿಯಾಗಿ ನಾವು ಇದನ್ನು ಮಾಡ್ಕೋಬೋದು. ಆಲೂಗಡ್ಡೆ ಹಾಕಿರೋದ್ರಿಂದ ಒಳ್ಳೆ ರುಚಿಯಾಗಿ ಇರುತ್ತೆ. ಒಂದು ಸರಿ ನೀವು ಇದನ್ನು ಟ್ರೈ ಮಾಡಿ ನೋಡಿದ್ರೆ ನಿಮಗೆ ಹೇಗೆ ಬಂತು ಅಂಥೇಳಿ ಗೊತ್ತಾಗುತ್ತೆ. ಇವಾಗ ನೋಡಿರಿ ಎಲ್ಲದನ್ನು ಇದೇ ರೀತಿ ನಾನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಹೀಗೆ ಎಲ್ಲ ರೆಸಿಪಿಗಳನ್ನು, ಎಲ್ಲ ಸ್ನ್ಯಾಕ್ಸ್ ರೆಸಿಪಿಗಳನ್ನು ನಾನು ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ನೀವು ಚಾನಲ್ ಓಪನ್ ಮಾಡಿ ನೋಡಿದರೆ ನಿಮಗೆಲ್ಲ ರೀತಿಯ ವಿಡಿಯೋಗಳು ಅವೈಲೇಬಲ್ ಇರುತ್ತೆ. ಅಂದರೆ ಸ್ನ್ಯಾಕ್ಸ್ ರೆಸಿಪಿ ಆಗಿರ್ಬೋದು, ರೈಸ್ ರೆಸಿಪಿ ಆಗಿರ್ಬೋದು, ಲಂಚ್ ಬಾಕ್ಸ್ ರೆಸಿಪಿ ಆಗಿರ್ಬೋದು, ವೆಜ್ ಆ್ಯಂಡ್ ನಾನ್ ವೆಜ್ ರೆಸಿಪಿ ಆಗಿರ್ಬೋದು, ಪ್ರತಿಯೊಂದರ ವಿಡಿಯೋಗಳನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಚಾನಲ್ ಓಪನ್ ಮಾಡಿ ನೋಡಿದರೆ ಎಲ್ಲ ರೀತಿಯ ವಿಡಿಯೋಗಳು ನಿಮಗೆ ಸಿಗುತ್ತೆ. ಹಾಗೆ ಯಾವುದಾದ್ರೂ ವಿಡಿಯೋಗಳು ನಿಮ್ಗೆ ಇಷ್ಟ ಅನಿಸಿದರೆ ಎಲ್ಲರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಳ್ರಿ. ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಲೈಕ್ ಮಾಡಿರಿ. ಇಲ್ಲಿ ನೋಡಿ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಈಗ ಇದನ್ನು ತಿರುಗಿಸಿ ಹಾಕಿ 2 ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಳ್ರಿ. ಹಸಿ ಬಿಸಿ ಇರಬಾರ್ದು. ಸ್ವಲ್ಪ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ತಿರುಗಿಸಿ ಹಾಕಿದ ಮೇಲೆ ಬೇಯಿಸ್ಕೊಳ್ರಿ. ಚೆನ್ನಾಗಿ ಕರೆದ ಮೇಲೆ ಎಣ್ಣೆ ಬಸ್ತು ತೆಗೀರಿ. 1-2 ನಿಮಿಷ ಲೋ ಫ್ಲೇಮ್ ಇಟ್ಟರೆ ಒಳಗಡೆಯಿಂದನೂ ಗರಿಯಾಗಿ ಬರುತ್ತೆ. ನೀವು ಎಷ್ಟೊತ್ತು ಇಟ್ಟರೂ ಸಹಿತ ಇದೇ ರೀತಿ ಕ್ರಿಸ್ಪಿಯಾಗಿ ಇರುತ್ತೆ ನೋಡಿರಿ. ತುಂಬ ಚೆನ್ನಾಗಿ ಬಂದಿರುತ್ತೆ. ಅಕ್ಕಿ ಹಿಟ್ಟಿನ ಜೊತೆ ಸೂಪರಾಗಿ ಬರುತ್ತೆ. 1 ಕಪ್ ಅಕ್ಕಿ ನೆನೆ ಹಾಕೋದೊಂದೇ ಇದಕ್ಕೆ ಟೈಮ್ ತೊಗೊಳುತ್ತೆ ನೋಡಿ. ಈಗ ಇದನ್ನು ಸರಿಯಾಗಿ ಎಣ್ಣೆ ಬಸ್ತು ಬಿಸಿ ಬಿಸಿಯಾಗಿ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಚಟ್ನಿ ಜೊತೆ ಆದರೂ ತಿನ್ಬೋದು, ಅಥವಾ ಸಾಸ್ ಜೊತೆ ಆದರೂ ತಿನ್ಬೋದು. ನಿಮಗೆ ಹಾಗೆ ಬೇಕು ಅಂದರೆ ಹಾಗೆ ಆದರೂ ತಿನ್ಬೋದು. ಈಗ ನೋಡಿ ಸರಿಯಾಗಿ ಎಣ್ಣೆ ಬಸ್ತು ಇದನ್ನು ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಜಾಸ್ತಿ ಆಯಿಲ್ ಅಬ್ಸರ್ವ್ ಹಾಕ್ಕೊಂಡಿಲ್ಲ, ನೋಡ್ತಿರ್ಬೋದು. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಈಗ ಒಂದು ಸೈಡ್ ಆಗಿದೆ, ಫ್ರೈ ಮಾಡಿದ್ದೀನಿ. ಈಗ ಇನ್ನೊಂದು ಸರಿ ನಾನು ಬಿಡ್ತಾಯಿದ್ದೀನಿ. ಪ್ರತಿಯೊಂದನ್ನು ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ನೀವು ಹೇಗೆ ಮಾಡ್ತೀರೋ ಆ ವಿಧಾನದಲ್ಲಿ ಎಲ್ಲದೂ ಅಡುಗೆಗಳು ಡಿಪೆಂಡ್ ಆಗಿರುತ್ತೆ. ಒಂದು ಫ್ರೈ ಮಾಡಿದ ಮೇಲೇ ಇನ್ನೊಂದನ್ನು ಬಿಡ್ರಿ, ಏಕೆಂದರೆ ಅದು ಸ್ವಲ್ಪ ಅಂಟ್ಕೊಳ್ಳೋ ಚಾನ್ಸಸ್ ಇರ್ತದೆ. ಇದು ಅಕ್ಕಿ ಹಿಟ್ಟಾಗಿರೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಸ್ವಲ್ಪ ಬಿಡಿಯಾಗಿಯೇ ಹಾಕಿ, ಎಣ್ಣೆಗೆ ಹಾಕಬೇಕಾದ್ರೆ ಈಸಿ ಆಗುತ್ತೆ ನಿಮಗೆ ತಿರುಗಿಸಿ ಹಾಕೋದು. ತಿರುಗಿಸಿ ಹಾಕಿ ನೀವು ಇದನ್ನು ಫ್ರೈ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ. 1 ಕಪ್ ಅಕ್ಕಿನಲ್ಲಿ 2 ಆಲೂಗಡ್ಡೆನಲ್ಲಿ ನೀವು ಇಷ್ಟೊಂದು ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಬೇಗನೆ ಆಗುತ್ತೆ. ಹೀಗೇ ಎಲ್ಲದನ್ನು ಫ್ರೈ ಮಾಡಿ ನೀವು ಇದನ್ನು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿರಿ. ನೀವು ಟ್ರಿಪ್ಪಿಗೆ ಹೋಗ್ಬೇಕಾದ್ರೂ ಸಹಿತ ಇದನ್ನು ಮಾಡಿಕೊಂಡು ತೊಗೊಂಡು ಹೋಗ್ಬೋದು.
ನೋಡೋದಕ್ಕೆ ಇದು ಮಂಗಳೂರು ಬಜ್ಜಿ ಅಥವಾ ಮೈಸೂರು ಬಜ್ಜಿ ಥರ ಕಾಣಿಸುತ್ತೆ, ಆದರೆ ಇದು ಟೇಸ್ಟ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಆ ಟೇಸ್ಟ್ನಲ್ಲಿ ಬರೋದಿಲ್ಲ. ಅಕ್ಕಿ ಹಿಟ್ಟಿನಲ್ಲಿ ಮಾಡಿದಿರೋದ್ರಿಂದ ಸಹಿತ ಇದು ತುಂಬ ಹೊತ್ತು ಗರಿಗರಿಯಾಗಿಯೇ ಇರುತ್ತೆ. ಆಲೂಗಡ್ಡೆ ಬಳಸಿರೋದ್ರಿಂದ ಡಿಫ್ರೆಂಟ್ ಆದ ಟೇಸ್ಟ್ನಲ್ಲಿ ಇರುತ್ತೆ ನೋಡ್ರಿ. ಅದಕ್ಕೆಲ್ಲ ನಾವು ಮೈದಾ ಹಿಟ್ಟು, ಗೋಧಿ ಹಿಟ್ಟು ಬಳಸ್ತೀವಿ. ಇವಾಗ ಇದನ್ನು ಸಹಿತ ನೋಡ್ರಿ, ಎರಡು ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ಈ ರೀತಿ ನೋಡ್ರಿ ಸರಿಯಾಗಿ ಫ್ರೈ ಆದಮೇಲೆ ಎಣ್ಣೆ ಬಸ್ತು ಇದನ್ನು ತೆಗೀರಿ. ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಮಾತ್ರ ಗೊತ್ತಾಗುತ್ತೆ, ಒಳಗಡೆನೂ ಹಸಿ ಬಿಸಿ ಇರೋದಿಲ್ಲ, ಪರ್ಫೆಕ್ಟಾಗಿ ಫ್ರೈ ಆಗಿರ್ತವೆ. ಈಗ ನೋಡ್ರಿ ಬಿಸಿ ಬಿಸಿ ಆದಂತಹ ಬೋಂಡಾಗಳು ಇಲ್ಲಿ ರೆಡಿಯಾಗಿದ್ದಾವೆ. ನಾನು ಇದನ್ನು ಶೇಂಗಾ ಚಟ್ನಿ ಜೊತೆ ಇವತ್ತು ಸರ್ವ್ ಮಾಡಿ. ಈ ಶೇಂಗಾ ಚಟ್ನಿ ಜೊತೆ ಒಂದು ಒಳ್ಳೆ ಅದ್ಭುತ ಟೇಸ್ಟ್, ಬೆಸ್ಟ್ ಕಾಂಬಿನೇಷನ್ ನೋಡಿ. ನೀವು ಇದನ್ನು ಹಾಗೆ ಕೂಡ ತಿನ್ಬೋದು. ಎಷ್ಟು ಕ್ರಿಸ್ಪಿಯಾಗಿದೆ, ಒಳಗಡೆ ಎಷ್ಟು ಸಾಫ್ಟ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಬೇಕಾದರೆ ತೆಂಗಿನಕಾಯಿ ಚಟ್ನಿನೂ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿರಿ ಎಣ್ಣೆ ಕೂಡ ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡಿಲ್ಲ, ಆಯಿಲ್ ಅಂಟ್ಕೊತಾ ಇಲ್ಲ ಕೈಗೆ, ನೋಡ್ತಾ ಇರ್ಬೋದು. ಹಾಗಾದರೆ ಇವತ್ತೇ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ ಹೇಗೆ ಬಂತು ಅಂತೇಳಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.